ನಮಸ್ತೆ. ಅದ್ಭುತವಾದಂತಹ ಏಲಕ್ಕಿ ಕಂಪನಿ ನಗರಿ, ತುಂಬ ಸುಂದರವಾದ ಪರಿಸರದಿಂದ ಕೂಡಿದೆ. ರಸ್ತೆಗಳ ಎರಡು ಬದಿಯಲ್ಲಿ ಅದ್ಭುತವಾದಂಥ ಮರಗಳು ಬೆಳೆದು ಪ್ರಯಾಣಿಕರಿಗೂ ಸಹಿತ ಅಂದರೆ ನೆರಳನ್ನು ನೀಡುವಂತಾಗಿದೆ. ಸುಧಾರಣೆಯಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿರುವಂತಹ ಹಾವೇರಿ ನಗರ ಕರ್ನಾಟಕಕ್ಕೆ ಬಹಳಷ್ಟು ಮಾದರಿಯಾದಂತಹ ಒಂದು ಜಿಲ್ಲೆಯಾಗುತ್ತಿದೆ. ಇಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಶಾಲಾ ಕಾಲೇಜುಗಳು ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತಿದೆ. ಇಂಥ ಅದ್ಭುತವಾದಂತಹ ಮಲೆನಾಡಿನ ಹಾಗೆ ಬೆಳೆದಿರುವಂತಹ ಮರಗಳನ್ನು ನೋಡಿದರೆ ತುಂಬ ಒಂದು ವಿಸ್ಮಯಕಾರಿಯಾಗುತ್ತದೆ. ಈ ರೀತಿ ನಾವು ಕಾಡನ್ನು ಬೆಳೆಸಿದರೆ ನಾಡನ್ನು ಸಂರಕ್ಷಿಸಬಹುದು. ಪ್ರತಿಯೊಬ್ಬ ಮಾನವನ ಮನಸ್ಸಿನಲ್ಲಿ ಗಿಡವನ್ನು ನೆಡಬೇಕು, ಪರಿಸರವನ್ನು ಉಳಿಸಬೇಕು ಎನ್ನುವ ಒಂದು ಪರಿಕಲ್ಪನೆ ಮನಸ್ಸಿನಲ್ಲಿ ಬರುವಂತಾಗಬೇಕಾಗಿದೆ. ಈ ರೀತಿ ಅದ್ಭುತವಾದಂತಹ ಬಣ್ಣ ಬಣ್ಣದ ಹೂವಿನ ಅಲಂಕಾರವನ್ನು ಹೊಂದಿರುವಂತಹ ಗಿಡಮರಗಳು ಈ ರಸ್ತೆಯ ಎರಡು ಬದಿಗಳಲ್ಲಿ ಇವೆ. ಹಾಗೆ ಪ್ರಯಾಣಿಕರಿಗೂ ತುಂಬಾ ಈ ಬಿಸಿಲಿನಲ್ಲಿ ಅವರಿಗೂ ಸಹಿತ ತಂಪಾದ ವಾತಾವರಣ ಕೊಡುವಂತಹ ಮರಗಳು ಸಹಿತ ಇಲ್ಲಿ ಬೆಳೆದಿರೋದನ್ನು ನೋಡುತ್ತೇವೆ. ಜೊತೆಗೆ ಜ್ಞಾನಕ್ಕೆ ಇನ್ನೊಂದು ಹೆಸರವಾದಂಥ ನಮ್ಮ ಹಾವೇರಿ ಜಿಲ್ಲೆ ಅದ್ಭುತವಾದಂತಹ ಕವಿಗಳನ್ನು, ಲೇಖಕಗಳನ್ನು, ಸಾಹಿತಿಗಳನ್ನು, ರಾಜಕಾರಣಿಗಳನ್ನು ಹೊಂದಿರುವಂತಹ ಒಂದು ಜಿಲ್ಲೆಯಾಗಿದೆ. ಇಲ್ಲಿ ಅನೇಕ ಮಠಗಳು ಸಹಿತ ಇಲ್ಲಿ ತಮ್ಮ ಜನ್ಮ ಪಡೆದುಕೊಂಡಿವೆ. ಇಲ್ಲಿ ತಿಮ್ಮಕ್ಕನ ಪಾರ್ಕ್ ಸಹಿತ ಏನಪ್ಪ ಇದೆ. ಅನೇಕ ಏನಪ್ಪ ಅಂದರೆ ವಾಣಿಜ್ಯ ಕ್ಷೇತ್ರಗಳಾಗಿ ಬೆಳೆದಿರುವಂತಹ ಹಾವೇರಿ ಅದು ನಿಜವಾಗ್ಲೂ ಏನಪ್ಪ ಅಂದರೆ ಅದ್ಭುತವಾದಂತಹ ವಾತಾವರಣ. ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಪ್ರೇಕ್ಷಣೀಯ ಸ್ಥಳಗಳು ಸಹಿತ ಬಾಡ, ಕಾಗಿನೆಲೆ, ಅನೇಕ ಪುರಸತೇಶ್ವರ ದೇವಾಲಯ, ಹೊಸಮಠ, ಕೆರೆಮಠ, ಹೀಗೆ ನಾನಾ ರೀತಿಯಾದ ಆಂಜನೇಯನ ದೇವಸ್ಥಾನಗಳನ್ನು ಹೊಂದಿರುವಂತಹ ನಗರಿ ನಮ್ಮ ಏಲಕ್ಕಿ ಕಂಪನಿನ ನಗರಿಯಾಗಿದೆ. ಅದ್ಭುತವಾಗಿ ಏಲಕ್ಕಿಯನ್ನು ಆಮದು ಮಾಡಿಕೊಳ್ಳುವಂತಹ ಹಾವೇರಿಯು ಈ ರೀತಿ ರಸ್ತೆಗಳನ್ನು ಹೊಂದಿದ್ದು ನಡೆದಾಡುವವರಿಗೆ, ವಾಹನ ಸಂಚಾರರಿಗೆ ಅನುಕೂಲವನ್ನು ಕೊಡುವಂತಹ ಒಂದು ಅಂದರೆ ಮಾದರಿಯನ್ನು ಇದು ಹೊಂದಿದೆ. ಅನೇಕ ತಂಪನ್ನು ಇರುವಂತಹ ಬಿಸಿಲಿನಲ್ಲಿ ಪ್ರಯಾಣಿಕರಿಗೆ ಬಹಳಷ್ಟು ತಂಪನ್ನು ನೀಡುವಂತಹ ವ್ಯವಸ್ಥೆಯನ್ನು ಸಹಿತ ಅಂದರೆ ಇದು ಮಾಡ್ತಾ ಇದೆ. ಈ ರೀತಿ ಒಂದು ಚಿಕ್ಕ ಪಕ್ಷಿ ನೋಟ ನಿಮ್ಮ ಮುಂದೆ ನಾನು ಹೇಳಲು ಇಷ್ಟಪಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.